ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ತಾವೆಲ್ಲರೂ ತಾವು ತಮ್ಮ ಸುತ್ತಮುತ್ತಲಿನ ಸದಸ್ಯರು, ಕುಟುಂಬದ ಸದಸ್ಯರು, ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದು ಆಗಲಿ ಅನ್ನೋದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಆದಷ್ಟು ಬೇಗ ಈ ಕೋವಿಡ್-19 ಅಂತಕ್ಕಂಥ ಹೆಮ್ಮಾರಿ ನಮ್ಮ ದೇಶವನ್ನು ಬಿಟ್ಟು ತೊಲಗಲಿ. ಎಲ್ಲರೂ ಆರೋಗ್ಯಕರವಾಗಿ ಜೀವನವನ್ನು ಸಾಗಿಸಲಿಕ್ಕೆ ಆ ಭಗವಂತ ಆಶೀರ್ವಾದ ಮಾಡಲಿ ಅನ್ನೋದನ್ನು ಬಯಸ್ತಾ, ಇಂದು ವಿಜಯದಶಮಿ ಹಬ್ಬ ಆಗಿದೆ. ಸಂಜೆಯ ಸಮಯದಲ್ಲಿ, ಅದು ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ, ನಗರ ಪ್ರದೇಶದಲ್ಲಿ ಆಚರಣೆ ಮಾಡೋದಿಲ್ಲ ಅಂತಲ್ಲ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಭಾಗದಲ್ಲಿ ಬನ್ನಿ ಅನ್ನು ಮುಡಿಯುತ್ತಾ ಇದ್ದಾರೆ. ಅವಾಗ ಒಂದು ಸ್ಲೋಗನ್ ಹೇಳ್ತಾರೆ, ಬಂಗಾರವನ್ನು ತೆಗೆದುಕೊಂಡು ನಾವು ನೀವೆಲ್ಲರೂ ಬಂಗಾರದಂತಿರೋಣ ಅಂತ. ಪ್ರಾಕ್ಟಿಕಲಿ ಯಾರು ಬಂಗಾರ ಕೊಡೋದಿಲ್ಲ, ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಆದರೆ ಉದ್ದೇಶ ಇಷ್ಟೇ, ನಾವು ನೀವೆಲ್ಲರೂ ಒಳ್ಳೆಯದನ್ನೇ ಬಯಸೋಣ, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಲಾರದೆ ಒಳ್ಳೆಯದನ್ನೇ ಬಯಸಿ ಒಳ್ಳೆಯವರಾಗಿ ನಮ್ಮ ಜೀವನವನ್ನು ಮುಂದುವರಿಸೋಣ ಅಂತಕ್ಕಂಥದ್ದನ್ನು ಹಿರಿಯರು ಹೇಳಿಕೊಟ್ಟದ್ದನ್ನು ನಾವು ನೀವೆಲ್ಲರ ಪಾಲಿಸಬೇಕು. ಓಕೆ, ಅಗೇನ್ ಐ ಆಮ್ ವಿಶಿಂಗ್ ಯು ಒನ್ ಆ್ಯಂಡ್ ಆಲ್ ಅ ವೆರಿ ಹ್ಯಾಪಿ ವಿಜಯದಶಮಿ ಟು ಒನ್ ಆ್ಯಂಡ್ ಆಲ್. ಓಕೆ, ಕಮ್ ಟು ದಿ syllabus. We are almost nearer to completion of the group of 15 elements. Okay, lengthy topic ಇದು, ಸುಲಭವಾದದ್ದಲ್ಲ. ಮಿನಿಮಮ್ 10 ಮಾರ್ಕ್ಸ್ ನಮಗೆ ಇದ್ರ ಮೇಲೆ ಕೇಳ್ತಾರೆ ಅಂದರೆ ಹಾಗೆ ಒಂದೇ ಎರಡೇ ವಿಡಿಯೋ ಕ್ಲಿಪ್ಪಲ್ಲಿ ಟಾಪಿಕ್ ಮುಗಿಯುತ್ತೆ ಅಂದರೆ ತಪ್ಪು. ಓಕೆ, ಲೆಂದಿ ಟಾಪಿಕ್ ಇದು. ಸ್ಟಿಲ್ ವಿ ಆರ್ ಇನ್ ದ ಕಂಪ್ಲೀಷನ್ ಆಫ್ ಗ್ರೂಪ್ 15 ಎಲಿಮೆಂಟ್ಸ್. ನೈಟ್ರೋಜನ್ ಕಂಪ್ಲೀಟ್ ಆಗಿದೆ, ಅಮೋನಿಯಾ ಕಂಪ್ಲೀಟ್ ಆಗಿದೆ, ನೈಟ್ರಿಕ್ ಆ್ಯಸಿಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೀಟ್ ಆಗಿದೆ. ಆದರೆ ಫಿಸಿಕಲ್ ಪ್ರಾಪರ್ಟೀಸನ್ನು ಬ್ರೀಫಾಗಿ ಹೇಳಿದ್ದೀನಿ, ಬಟ್ ಕೆಮಿಕಲ್ ಪ್ರಾಪರ್ಟೀಸನ್ನು ಹೇಳಿರಲಿಲ್ಲ. ಸೊ that's why we will study some of the important chemical properties for nitric acid. ರೇರ್ ಕೇಸಸಲ್ಲಿ ಕೇಳಿಬಿಡ್ತಾರೆ ಒಂದೊಂದು ಸಾರಿ. ಎಲ್ಲಿ ಅಂದರೆ ಕಂಪ್ಲೀಟ್ ದ ಫಾಲೋಯಿಂಗ್ ಇಕ್ವೇಷನ್ಸಲ್ಲಿ ಕೇಳ್ತಾರೆ. ಲೆಫ್ಟ್ ಸೈಡ್ ರಿಯಾಕ್ಟೆಂಟ್ಸನ್ನು ಅವ್ರು ಮೆನ್ಷನ್ ಮಾಡಿ ಕಂಡೀಷನ್ಸನ್ನು ಹೇಳಿ, ರೈಟ್ ಸೈಡಲ್ಲಿ ಒಂದೇ ಮುಖ್ಯವಾಗಿರ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ಡ್ಯಾಶ್ ಕೊಡ್ಬೋದು, ಇಲ್ಲ ಬ್ಲೈಂಡ್ ಆಗಿ ಎಲ್ಲದಕ್ಕೂ ಡ್ಯಾಶ್ ಕೊಟ್ಬಿಡ್ಬೋದು. ನನ್ನ ಪ್ರಕಾರ ಈ ಟೈಪ್ ಲೆಂದಿ ಇರ್ತಕ್ಕಂಥ ಕ್ವಶನ್ಸನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 1 ಮಾರ್ಕಿಗೆ ಕೇಳ್ತಾರೆ ಅನ್ನೋದಾದರೆ, ಇಫ್ ದ ಪರ್ಸನ್ ಈಸ್ ವೆರಿ ಇಂಟೆಲಿಜೆಂಟ್, if the person is having the knowledge of setting the question paper according to me, instead of asking complete blindly as a dot at right side, they must write CuNO3 twice plus 2H2 also they should write. In place of this plus dash they have to give. Means of course not too much difficult it becomes, but at least what is the main product we are getting, that can be expected. ಆ ರೀತಿ ಕೊಟ್ಬಿಡ್ತಾರೆ. ಹಾಗಾಗಿ ಕಡಿಮೆ ಇಂಪಾರ್ಟೆಂಟ್ ಅಂದ್ಕೊಳ್ಳೋಣ, ಬಟ್ ಟಾಪರ್ಸ್ ಮಸ್ಟ್ ಪ್ರಾಕ್ಟೀಸ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನೈಟ್ರಿಕ್ ಆ್ಯಸಿಡ್ ಹೇಳಿದ್ದೀನಿ ಈಗಾಗಲೇ ನಾನು. ವೆನ್ ನೈಟ್ರಿಕ್ ಆ್ಯಸಿಡ್ ಈಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಎನಿ ಪಾರ್ಟ್ ಆಫ್ ದ ಬಾಡಿ, ಇಟ್ ಲೀಡ್ಸ್ ಟು ದ ಯೆಲ್ಲೋ ಪ್ಯಾಚ್. ಒಂದೇ ಡ್ರಾಪ್ ಬಿದ್ದಿದೆ, ನೋ ಪ್ರಾಬ್ಲಮ್. ಎಕ್ಸ್ಪೆರಿಮೆಂಟಿಗೋಸ್ಕರ ನಾವು PG ಲೆವೆಲ್ದಲ್ಲಿ we did that experiment also. ಸಣ್ಣ ಒಂದು ಡ್ರಾಪ್ ನೈಟ್ರಿಕ್ ಆ್ಯಸಿಡ್ ಇಲ್ಲಿ ಹಾಕೊಂಡು ನೋಡಿದ್ದೀವಿ. ನೆಕ್ಸ್ಟ್ ಡೇ ಕ್ಲಾಸಿಗೆ ಬಂದಾಗ ಡಾರ್ಕ್ ಯೆಲ್ಲೋ ಪ್ಯಾಚ್ ಆಗಿಬಿಟ್ಟಿತ್ತು. ಆವಾಗ ಸರ್ ಹೇಳ್ತಾ ಇದ್ರು, ಯಾಕೆ ಹಿಂಗಾಗಿತ್ತು ಅಂತ ಕೇಳಿದರೆ, ಬಿಕಾಸ್ ವೆನ್ ನಿಮ್ಮ ಕೈಯಲ್ಲಿ ಪ್ರೋಟೀನ್ಸ್ ಇದೆ, ಅದು ಸ್ಪೆಷಲಿ ಎರೋಮೆಟಿಕ್ ಅಮೈನೋ ಆ್ಯಸಿಡ್ಸ್ ಹೊಂದಿರತಕ್ಕಂಥ ಪ್ರೋಟೀನ್ ಸ್ಕಿನ್ನಲ್ಲಿದೆ. ಅದು ಮೇನ್ಲಿ ಟೈರೋಸಿನ್ ಮತ್ತು ಟ್ರಿಪ್ಟೋಫ್ಯಾನ್ ಅಂತಕ್ಕಂಥ ಅಮೈನೋ ಆ್ಯಸಿಡ್ಸ್ ಹೊಂದಿರತಕ್ಕಂಥ ಪ್ರೋಟೀನ್ ಇದೆ. ಆ ಅರೋಮೆಟಿಕ್ ಅಮೈನೋ ಆ್ಯಸಿಡ್ ಹೊಂದಿರತಕ್ಕಂಥ ಪ್ರೋಟೀನದ ಜೊತೆಗೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಸೇರಿಕೊಂಡಾಗ ಜಾಂತೋಪ್ರೋಟಿಕ್ ಆ್ಯಸಿಡ್ ಅಂತಕ್ಕಂಥ
ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೋಸ್ಕರ ಯೆಲ್ಲೋ ಕಲರ್ ಬರುತ್ತೆ ಅಂತ ಹೇಳಿದ್ರು. ಓಕೆ, ಸ್ಟಡಿ ಪರ್ಪಸ್ ಅದೇನು ಎಫೆಕ್ಟಿವ್ ಆಗಲಿಲ್ಲ, ಹಾಗೆ ಅಂದ್ಕೊಂಡು ಜಾಸ್ತಿ ಅಮೌಂಟಲ್ಲಿ ಅದು ಏನಾದರೂ ಪಾರ್ಟ್ಸ್ ಆಫ್ ದ ಬಾಡಿಗೆ ಟಚ್ ಆಯಿತು ಅಂದರೆ ಇಟ್ ಮೇ ಲೀಡ್ಸ್ ಟು ದ ಬರ್ನಿಂಗ್ ಆಫ್ ದ ಸ್ಕಿನ್. ಬಟ್ ಒನ್ ಥಿಂಗ್ ಇಸ್ ಟ್ರೂ, ಕಂಪ್ಯಾರಿಟಿವ್ಲಿ comparing to sulfuric acid, nitric acid is less corrosive, I can say. That is regarding physical properties. Coming to chemical properties, you are getting main products are similar, but byproducts are of different kind. That's why we are giving importance to the byproduct rather than the main product. ಸಾಮಾನ್ಯವಾಗಿ ನಾವು ಆರ್ಗ್ಯಾನಿಕ್ ರಿಯಾಕ್ಷನ್ಸನ್ನು ಬರೀಬೇಕಾದ್ರೆ ಮೇನ್ ಪ್ರಾಡಕ್ಟ್ಗೆ ಕಾನ್ಸಂಟ್ರೇಟ್ ಮಾಡಿ ಬೈ ಪ್ರಾಡಕ್ಟನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನೈಟ್ರಿಕ್ ಆ್ಯಸಿಡ್ ಕಲ್ತ್ಕೊಳ್ಳೋ ಟೈಮಲ್ಲಿ ಮೇನ್ ಪ್ರಾಡಕ್ಟ್ ಆಫ್ ಸಿಮಿಲರ್ ಕೈಂಡ್ ಇರುತ್ತೆ, ಆದರೆ ಬೈ ಪ್ರಾಡಕ್ಟ್ ವ್ಯತ್ಯಾಸ ಇರೋದ್ರಿಂದ ಮೇನ್ ನಾವು ಬೈ ಪ್ರಾಡಕ್ಟ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಲೆಟ್ ಅಸ್ ಸ್ಟಡಿ reaction of the nitric acid with metals in different conditions. When zinc metal, it will be in the granules ರೂಪದಲ್ಲಿರುತ್ತೆ. When a zinc metal is treated with a very dilute nitric acid, very dilute, you know that, dilute to very dilute to concentrated to, well, depends on the percentage of water content in the acid. Care must be taken. ಡೋಂಟ್ ಆ್ಯಡ್ ವಾಟರ್ ಟು ದ ಆ್ಯಸಿಡ್ ಡೈರೆಕ್ಟ್ಲಿ. ಹೌದಾ? ತಪ್ಪಲ್ಲ ಇದು. ಆಮ್ಲವನ್ನು ನೀರಿಗೆ ಹಾಕಬಾರ್ದು. ಹೌ ಮಚ್ ಆ್ಯಸಿಡ್ how much water you needed for dilution, that must be taken in the vessel. If possible, keep it in the ice bath. And how much volume of concentrated acid you want to add, take it in other beaker. Go on adding very slowly with a constant stirring, then you will get diluted acid. ಹಾಗಾಗಿ ಯಾವಾಗಲೂ ಆ್ಯಸಿಡನ್ನು ಡೈಲ್ಯೂಟ್ ಮಾಡಬೇಕಾದ್ರೆ ಕೇರ್ ತಗೊಳ್ಬೇಕು. ಹಾಗೆ ಜಿಂಕ್ ಗ್ರ್ಯಾನ್ಯೂಲ್ಸ್ಗೆ ವೆರಿ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಹಾಕಿದಾಗ ಮೇನ್ ಪ್ರಾಡಕ್ಟ್ ಅಂದರೆ ಜಿಂಕ್ ನೈಟ್ರೇಟ್ ಬರುತ್ತೆ. ಜಿಂಕ್ ನೈಟ್ರೇಟ್, ವಾಟರ್ ಈಸ್ ಆಲ್ಸೋ ಬೈ ಮೇನ್ ಪ್ರಾಡಕ್ಟ್ ಅಲ್ಲ. ಮೇನ್ ಪ್ರಾಡಕ್ಟ್ ನಾವೀಗ ಪರಿಗಣಿಸೋದು ನೈಟ್ರಸ್ ಆಕ್ಸೈಡ್ ಈಸ್ ಫಾರ್ಮ್ಡ್, ಅಥವಾ ಡೈನೈಟ್ರೋಜನ್ ಆಕ್ಸಿಜನ್. ಡೈನೈಟ್ರೋಜನ್ ಆಕ್ಸಿಜನ್ is also called nitrous oxide. This nitrous oxide is also called as laughing gas. Laughing gas, ನಗಿಸುವ ಅನಿಲ ಅಂತೇನಾದರೂ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ದಲ್ಲಿ ಕೇಳಿದರೆ ಯು ಮಸ್ಟ್ ಮಾರ್ಕ್ ಇಟ್ ಆಸ್ ಫಾರ್ N2O. N2O is called nitrous acid ಅನ್ನಬೇಕು, ಅಥವಾ N2O ಅನ್ನಬೇಕು, ಅಥವಾ ಡೈ ನೈಟ್ರೋಜನ್ ಆಕ್ಸಿಜನ್, ಮೂರರಲ್ಲಿ ಯಾವುದನ್ನು ಕೊಟ್ಟಿರ್ತಾರೋ ಅದನ್ನು ಸೆಲೆಕ್ಟ್ ಮಾಡಿ. ದಿಸ್ ಈಸ್ ಕಾಲ್ಡ್ ಆಸ್ ಎ ಲಾಫಿಂಗ್ ಗ್ಯಾಸ್, ನಗಿಸುವ ಅನಿಲ. ನೀವು ಸಿನಿಮಾಗಳನ್ನು ನೋಡ್ತಕ್ಕಂಥದ್ದು ಹ್ಯಾಬಿಟಲ್ಲಿದ್ದರೆ, ಸಿನಿಮಾದಲ್ಲಿ ಹೀರೋ ಅಥವಾ ಹೀರೋಯಿನ್ ಅಳೋದು ಮತ್ತು ನಗೋದು ಎಲ್ಲದೂ ಕೃತಕವಾಗಿರುತ್ತೆ. ನಗಲಿಕ್ಕೂ ಕೂಡ ದೇ ಆರ್ ಟೇಕಿಂಗ್ ದಿಸ್ ಟೈಪ್ ಆಫ್ ಎ ಗ್ಯಾಸ್. The producer will inform to the technician, let us spray him, just you can spray him a laughing gas. ಅವ್ರು ಬಂದು ಸ್ಪ್ರೇ ಮಾಡೋದಾಗ ಆರ್ಟಿಫಿಷಿಯಲಿ ನಗ್ತಾ ಇರಬೇಕಾಗುತ್ತೆ. ಇವನ್ ಅವರು ಅಳತಕ್ಕಂಥ ಸನ್ನಿವೇಶ ಬಂದರೂ ಸಹಿತ ಕಣ್ಣಲ್ಲಿ ನೀರು ತೆಗೆದುಕೊಂಡ್ರು ಅಂದರೆ ದೇ ಆರ್ ಮೇಕಿಂಗ್ ಯೂಸ್ ಆಫ್ ದ ಗ್ಲಿಸರಿನ್ ಅದು ಅಳಲಿಕ್ಕೆ ಹೆಲ್ಪ್ ಆಗುತ್ತೆ. ಹೀಗೆ ಬಟ್ ಇಟ್ ಇಸ್ ನಾಟ್ ಹೆಲ್ದಿಗೋಸ್ಕರ ಅಷ್ಟೊಂದು ಹೆಲ್ಪ್ ಆಗೋದಿಲ್ಲ. ಹೆಲ್ದಿಯಾಗಿರ್ಲಿಕ್ಕೋಸ್ಕರ ಅದೇನೇ ಇರಲಿ, ನಾವು ಸೈನ್ಸ್ ಸ್ಟೂಡೆಂಟ್ ಆಗಿ ಗೊತ್ತು ಮಾಡ್ಕೋಬೇಕು. ವೆನ್ ಜಿಂಕ್ ಈಸ್ ಡಿಸಾಲ್ವ್ಡ್ ಈಸ್ ಇನ್ ಅ ವೆರಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್, ಜಿಂಕ್ ನೈಟ್ರೇಟ್ ಈಸ್ ಫಾರ್ಮ್ಡ್ with the removal of water. Mainly it liberates the gas that is called nitrous oxide, is also called laughing gas. Second one, when a zinc is dissolved in concentrated nitric acid. Concentrated nitric acid, same product you are getting, zinc nitrate only. Water is also formed, but the changes is there in the byproduct we used to say, but here I would like to call it as a main product. In the dilute form if you taken, you will get a nitrous oxide.
in the concentrated nitric acid with the zinc you will get nitrogen dioxide. ನೋಡಿ ಕನ್ಫ್ಯೂಷನ್ ಇದೆ. N2O ಅಂದರೆ ನೈಟ್ರಸ್ ಆಕ್ಸೈಡು, NO2 ನಂಬರ್ ಕೌಂಟ್ ಮಾಡಬೇಡಿ, ಇದು ನೋಡಿ NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡ್. ದಿಸ್ ಇಸ್ ದ ಮೇನ್ ಚೇಂಜಸ್ ಯು ಹ್ಯಾವ್ ಟು ನೋಟಿಸ್. ಗೊತ್ತಾಯ್ತಾ? ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇದ್ದಾಗ what is the byproduct, one of the product formed when a zinc is made to react with the nitric acid ಅಂತ ಅಷ್ಟೇ ಪ್ರಶ್ನೆ ಕೇಳಬಾರ್ದು. ಅದು ವೆರಿ ಡೈಲ್ಯೂಟ್ ಇದೆಯಾ ಅಥವಾ ಕಾನ್ಸಂಟ್ರೇಟೆಡ್ ಇದೆಯಾ ಅಂತ ಕೇಳಬೇಕು. ವೆರಿ ಡೈಲ್ಯೂಟ್ ಇದ್ರೆ ನೈಟ್ರಸ್ ಆಕ್ಸೈಡು, ಕಾನ್ಸಂಟ್ರೇಟೆಡ್ ಇದ್ರೆ ನೈಟ್ರೋಜನ್ ಡೈಆಕ್ಸೈಡ್. ಓಕೆ, ಥರ್ಡ್ ಒನ್ ಇಸ್ ಅದೇ ರೀತಿ ಕಾಪರ್. ವೆನ್ ಕಾಪರ್ ಇಸ್ dissolved in dilute nitric acid, similar product copper nitrate or cupric nitrate is formed with the removal of water. Here the gas liberated is nitric oxide. ದಯವಿಟ್ಟು ಡಿಸ್ಟಿಂಗ್ವಿಷ್ ಮಾಡಿ. NO ಅಂದರೆ ನೈಟ್ರಿಕ್ ಆಕ್ಸೈಡ್, NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡ್, N2O ಅಂದರೆ ನೈಟ್ರಸ್ ಆಕ್ಸೈಡ್. ಡಿಸ್ಟಿಂಗ್ವಿಷ್ ಮಾಡಿ. ಅದಕ್ಕೋಸ್ಕರ ನಾನು ಮೇನ್ ಪ್ರಾಡಕ್ಟ್ ಅದ ಹೆಸರು ಬರೆದಿಲ್ಲ, ನೀವು ಸಾಮಾನ್ಯವಾಗಿ ಬರೆಯಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಜಿಂಕ್ ನೈಟ್ರೇಟ್, ಕಾಪರ್ ನೈಟ್ರೇಟ್ ಅಂತ ಅದು ಬರೀತೀರಿ, ಇಟ್ಸ್ ಕರೆಕ್ಟ್. ಅದಕ್ಕೋಸ್ಕರ ಐ ಹ್ಯಾವ್ ರಿಟನ್ ದ ನೇಮ್ಸ್ ಆಫ್ ದ ಬೈ ಪ್ರಾಡಕ್ಟ್. NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡ್, N2 ಅಂದರೆ ನೈಟ್ರಸ್ ಆಕ್ಸೈಡ್, NO ಅಂದರೆ ನೈಟ್ರಿಕ್ ಆಕ್ಸೈಡ್ ಗ್ಯಾಸ್. ಬಟ್ when a copper is dissolved in concentrated nitric acid, you are getting same product, copper nitrate or cupric nitrate. With the removal of water, the byproduct formed is nitrogen dioxide. Comparing to nitric oxide, nitrogen dioxide is brown in color. ಹಾಗಾಗಿ ನಾವು ಲ್ಯಾಬಲ್ಲಿ ನೈಟ್ರಿಕ್ ಆಸಿಡ್ ಅನ್ನು ಸ್ಟೋರ್ ಮಾಡಬೇಕು ಅಂದರೆ ಆದಷ್ಟು ಮಟ್ಟಿಗೆ ಬ್ರೌನ್ ಕಲರ್ಡ್ ಬಾಟಲ್ ಅನ್ನೇ ತಗೊಳ್ಬೇಕು. ನಾವು ಬ್ರೌನ್ ಕಲರ್ ಬಾಟಲ್ದಲ್ಲಿ ತುಂಬ ಲಾರ್ಜ್ ಕ್ವಾಂಟಿಟಿ ಇರುತ್ತೆ ಅಂತ ಏನು ಮಾಡ್ತೀವಿ, ಟ್ರಾನ್ಸ್ಪರೆಂಟ್ ರಿಯೇಜೆಂಟ್ ಬಾಟಲ್ದಲ್ಲಿ ನೈಟ್ರಿಕ್ ಆ್ಯಸಿಡನ್ನು ಉಪಯೋಗ ಮಾಡಲಿಕ್ಕೋಸ್ಕರ ತೆಗೆದಿಟ್ಬಿಟ್ಟಿರ್ತೀವಿ. ಅದು ಸನ್ಲೈಟು ಮತ್ತು ಏರ್ಗೆ ಎಕ್ಸ್ಪೋಸ್ ಆದಾಗ ಆಕ್ಸಿಡೇಷನ್ಗೆ ಒಳಪಡುತ್ತೆ. ಆವಾಗ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಅದಕ್ಕೋಸ್ಕರ ಅದು ಇನ್ಸ್ಟೆಡ್ ಆಫ್ ಕಲರ್ಲೆಸ್ ಲಿಕ್ವಿಡ್ ಇಟ್ ಮೇ ಟರ್ನ್ಸ್ ಟು ಲಿಟಲ್ ಬ್ರೌನ್ ಕಲರ್. ನೈಟ್ರಿಕ್ ಆಸಿಡ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇಟ್ ಮಸ್ಟ್ ಬಿ ಕಲರ್ಲೆಸ್, ಯಾವುದು ಬಣ್ಣ ಇರಬಾರ್ದು. ಆದರೆ ನೀವು ಲ್ಯಾಬಲ್ಲಿ ಬಳಸ್ತಕ್ಕಂಥ ನೈಟ್ರಿಕ್ ಆಸಿಡ್ ಸ್ವಲ್ಪ ಬ್ರೌನ್ ಕಲರ್ ಆಗಿರಬಹುದು ಇಫ್ ಇಟ್ ಈಸ್ ಎ ಓಲ್ಡ್ ಸ್ಯಾಂಪಲ್. ಯಾಕೆಂದರೆ ಇಟ್ ಅಂಡರ್ಗಾನ್ ದಿ ಆಕ್ಸಿಡೇಷನ್ ಡ್ಯೂ ಟು ದಿ ಲಿಬರೇಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್. ಸರ್, ಜಿಂಕು ಮತ್ತು ಕಾಪರ್ ಜೊತೆ ರಿಯಾಕ್ಷನ್ ಅನ್ನು ಕಲ್ತ್ಕೊಂಡ್ವಿ. ಈಸ್ ದೇರ್ ಎ ರಿಯಾಕ್ಷನ್ ಆಫ್ ನೈಟ್ರಿಕ್ ಆಸಿಡ್ with some other metals like aluminum and chromium? If you make a question, it doesn't react. Again, important for competitive exams. Okay, I'll give the details why they are not reactive. Question alla ಬೇರೆ ರೀತಿ ಕೇಳಬಹುದು, ಕರೆಕ್ಟ್ ಅರ್ಥ ಮಾಡ್ಕೊಂಡ್ಬಿಡಿ. In any manner they can ask the question. I'll give the statement. Concentrated, dilute ಅಂತೂ ಆಗೋದೇ ಇಲ್ಲ. Concentrated nitric acid do not reacts with metals like aluminum, chromium, because due to the formation of oxide layer, due to the formation of oxide layer on the surface of metal, that oxide layer doesn't allow the nitric acid to react further. That property is called as passivity. That type of metals are called as passive metals. ನೋಡಿ, ಈಗ ತಾನೇ ನಾವು ಜಿಂಕು ಮತ್ತು ಕಾಪರ್ಗೆ ಹೇಗೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ಕಲ್ತ್ಕೊಂಡಿದ್ವಿ. ಹೌದಾ? ವೆರಿ ಡೈಲ್ಯೂಟ್ ಇದ್ರೆ ಜಿಂಕ್ ನೈಟ್ರೇಟ್ ಬಂದು ಲಾಫಿಂಗ್ ಗ್ಯಾಸ್ ನೈಟ್ರಸ್ ಆಕ್ಸೈಡ್ ಬಂತು. ಕಾನ್ಸಂಟ್ರೇಟೆಡ್ ಇದ್ರೆ ಜಿಂಕ್ ನೈಟ್ರೇಟ್ ಬಂದು ನೈಟ್ರೋಜನ್ ಡೈಆಕ್ಸೈಡ್ ಬಂತು. ಕಾಪರ್ ಜೊತೆ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಹಾಕಿದ್ರೆ ಕಾಪರ್ ನೈಟ್ರೇಟ್ ಜೊತೆ ನೈಟ್ರಿಕ್ ಆಕ್ಸೈಡ್ ಬಂತು.
ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಹಾಕಿದರೆ ಕಾಪರ್ಗೆ ಕಾಪರ್ ನೈಟ್ರೇಟ್ ಬಂದು ನೈಟ್ರೋಜನ್ ಡೈಆಕ್ಸೈಡ್ ಬಂತು. ಅದೇ ರೀತಿ ನೀವೇನಾದರೂ ಅಲ್ಯೂಮಿನಿಯಂ ಮೆಟಲ್ ಅನ್ನು ತೆಗೆದುಕೊಂಡು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಹಾಕ್ರಿ ಅಥವಾ ಕ್ರೋಮಿಯಂ ತೆಗೆದುಕೊಂಡು ಕಾನ್ಸಂಟ್ರೇಟೆಡ್ HNO3 ಹಾಕ್ರಿ, ಯಾವುದೇ ರೀತಿಯ ರಿಯಾಕ್ಷನ್ ಆಗೋದಿಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ನೀವು ಹಾಕಿದ ತಕ್ಷಣವೇ ಇಫ್ ಯು ಆಡೆಡ್ ನೈಟ್ರಿಕ್ ಆಸಿಡ್ ಟು ದ ಅಲ್ಯೂಮಿನಿಯಂ ಮೆಟಲ್, ಅಸ್ಯೂಮ್ ದಟ್ ದಿಸ್ ಇಸ್ ಅಲ್ಯೂಮಿನಿಯಂ ಮೆಟಲ್ ಇದೆ ಹೌದಾ, ಇಫ್ ಯು ಆಡೆಡ್ ನೈಟ್ರಿಕ್ ಆಸಿಡ್ ಟು ದಿಸ್ ಅಲ್ಯೂಮಿನಿಯಂ ಮೆಟಲ್, ವಾಟ್ ಹ್ಯಾಪನ್ಸ್, ಇಮಿಡಿಯೇಟ್ಲಿ there is a thin layer of aluminum oxide is formed on the surface that prevents further attack of nitric acid on the metal ಆಗುತ್ತೆ. ಈ ಒಂದು ಗುಣಧರ್ಮ ಕೆಲವಿಷ್ಟು ಮೆಟಲ್ಸ್ ಇದೆ, ಅದಕ್ಕೆ ಅಂತ ಮೆಟಲ್ಸ್ ಅನ್ನ ಪ್ಯಾಸಿವ್ ಮೆಟಲ್ಸ್ ಅನ್ಬೇಕು. ಆ ಒಂದು ಪ್ರಾಪರ್ಟಿಯನ್ನ ಪ್ಯಾಸಿವಿಟಿ ಅಂತ ಕರೀತಾರೆ. ಏನು ಕೇಳ್ಬೋದು ಇಲ್ಲಿ? What? Give an example for passive metals, aluminum and chromium. Why the conc HNO3 do not react with aluminum? That is due to the formation of Al2O3 layer on the surface of metal. What the process is called as passivity? What type of metals are called as passive metals? Okay. But ಒಂದು ಮಾರ್ಕಿನ ಮತ್ತೊಂದು ಡಿಫರೆಂಟ್ ಕ್ವಶನ್ ಅನ್ನು ಕೇಳಬಹುದು. ಹೇಗೆ ಅಂದರೆ, concentrated nitric acid can be transported in aluminum tanker. Concentrated nitric acid ಅನ್ನು ಅಲ್ಯೂಮಿನಿಯಂ ಟ್ಯಾಂಕರ್ ಅಲ್ಲಿನೇ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಇನ್ಯಾವುದು ಮೆಟಲ್, ಐರನ್ ಮೆಟಲ್, ಕಾಪರ್ ಮೆಟಲ್ ಟ್ಯಾಂಕರ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬಾರ್ದು. ಯಾಕೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಇಟ್ ವಿ ಆರ್ ಗಿವಿಂಗ್ ಸಿಮಿಲರ್ ಎಕ್ಸ್ಪ್ಲನೇಷನ್. Concentrated nitric acid is transported in aluminum tanker because aluminum do not react with the conc HNO3 due to the formation of a oxide layer on the surface. It is called as a passivity. Similarly, it can combines with the non-metals. All comes under oxidation process ಅಂತ ಹೇಳ್ಬೋದು. ನಾವೇನು KMnO4, K2Cr2O7, Na2Cr2O7 ಗಳನ್ನ ಆಕ್ಸಿಡೈಸಿಂಗ್ ಪ್ರಾಪರ್ಟಿ, ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ಏನು ಕರಿತೀವಲ್ಲ, ಅದೇ ರೀತಿ ಕಾಂಕ್ HNO3 ಸಹಿತ ಯಾವುದೇ ಬೇರೆ ಕಂಪೌಂಡ್ ಅನ್ನು ಉಪಯೋಗಿಸಲಾರ್ದೇ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಬಿಹೇವ್ ಮಾಡುತ್ತೆ. ಆಲ್ ಆರ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ. ಇಟ್ ಕ್ಯಾನ್ ಆಲ್ಸೋ ರಿಯಾಕ್ಟ್ಸ್ ವಿತ್ ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, when iodine is treated with a concentrated nitric acid, it oxidizes. Iodine gets oxidized into hydroiodic acid. Hydroiodic acid with the removal of water and with the liberation of nitrogen dioxide gas. Iodine ididdu hydroiodic acid. Similarly, carbon is also oxidized into carbon dioxide. Carbon ididdu carbon dioxide ಆಗಿ ಆಕ್ಸಿಡೇಷನ್ಗೆ ಒಳಪಡುತ್ತೆ. ಅದರ್ ಬೈ ಪ್ರಾಡಕ್ಟ್ಸ್ ಆರ್ ಸಿಮಿಲರ್. ಇಷ್ಟೇ, iodine gets oxidized into hydroiodic acid, carbon gets oxidized into carbon dioxide. Little important, especially in the lab, that is brown ring test. ಲಾಸ್ಟ್ ಇಯರ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಈ ಸಲ ಆದ್ರೂ ಮಾಡಲೇಬೇಕು, ನೆನಪಿಟ್ಕೊಳ್ಳಿ. ಬ್ರೌನ್ ರಿಂಗ್ ಟೆಸ್ಟ್ ಇಸ್ ದಿ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ನೈಟ್ರೇಟ್ ಅಯಾನ್. ಕೊಟ್ಟಿರ್ತಕ್ಕಂಥ ಸಾಲ್ಟ್ ಅಲ್ಲಿ NO3 ಮೈನಸ್ ಅಂತಕ್ಕಂಥ ಯಾನಯಾನ್ ಇದ್ರೆ ಅದನ್ನ ಕನ್ಫರ್ಮೇಷನ್ ಮಾಡಲಿಕ್ಕೋಸ್ಕರ ಬ್ರೌನ್ ರಿಂಗ್ ಟೆಸ್ಟ್ ಅನ್ನ ಮಾಡಬೇಕು. ಏನಾಗಿದೆ ಅನ್ಲಕ್ಕಿಲಿ ಏನಾಗಿದೆ ಅಂದ್ರೆ, ವಾಟ್ ನೈಟ್ರೇಟ್ ಸಾಲ್ಟ್ಸ್ ದೇ ಹ್ಯಾವ್ ಪ್ರಪೋಸ್ಡ್ ಟು ಅವರ್ ಸಿಲೆಬಸ್, ದೇ ಆರ್ ಗಿವಿಂಗ್ ಪ್ರೆಸಿಪಿಟೇಟ್ ಬೈ ಆಡಿಂಗ್ ಫೆರಸ್ ಸಲ್ಫೇಟ್. ವಿ ಆರ್ ನಾಟ್ ಗೆಟಿಂಗ್ ಮಚ್ ಮೋರ್ ಕ್ಲಿಯರ್ ಬ್ರೌನ್ ರಿಂಗ್. ಹೇಗೆ ಮಾಡ್ಬೇಕಂತ ಹೇಳ್ತೀನಿ. ಅದಕ್ಕೋಸ್ಕರ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ ನಾವು, ಬಟ್ ಯು ಮಸ್ಟ್ ನೋ ದಟ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಬೋತ್ ಪ್ರಾಕ್ಟಿಕಲ್ಸ್ ಆಸ್ ವೆಲ್ ಆಸ್ ಥಿಯರಿ ಆಲ್ಸೋ. ಹೇಗೆ ಮಾಡಬೇಕು ಅಂತ ಒಂದು ಬ್ರೀಫ್ ಆಗಿ ನೀವು ಗೊತ್ತಿದ್ರೆ ಹಾಗೆ ಕಲ್ತ್ಕೊಳ್ಳೋಣ. ಟೆಸ್ಟ್
ಅಬ್ಸರ್ವೇಷನ್ ಇನ್ಫರೆನ್ಸ್ ರೀತಿ ಬರೋದಾದ್ರೆ ಟು ದಿ ನೈಟ್ರೇಟ್ ಸೊಲ್ಯೂಷನ್ ಸಾಲ್ಯುಬಲ್ ನೈಟ್ರೇಟ್ ಸೊಲ್ಯೂಷನ್ ಇರಬೇಕು, NO3 ಇರಬೇಕು ಅದರಲ್ಲಿ. ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಈಸ್ ಆಡೆಡ್. ಪ್ರಾಬ್ಲಮ್ ಏನಾಗಬಾರ್ದು ಅಂದ್ರೆ ಫೆರಸ್ ಸಲ್ಫೇಟ್ ಅನ್ನ ನೈಟ್ರೇಟ್ ಸೊಲ್ಯೂಷನ್ಗೆ ಹಾಕಿದಾಗ ಪ್ರೆಸಿಪಿಟೇಟ್ ಬರಬಾರ್ದು. ಪ್ರೆಸಿಪಿಟೇಟ್ ಬಂದ್ರೆ ನಮಗೆ ಬ್ರೌನ್ ರಿಂಗ್ ಕ್ಲಿಯರ್ ಕಾಣಲ್ಲ. ಓಕೆ, ಟು ದ ನೈಟ್ರೇಟ್ ಸೊಲ್ಯೂಷನ್ when a freshly prepared ferrous sulfate is added and concentrated sulfuric acid is added very slowly along the sides of the test tube. This is intelligence or problem. ಸುಮ್ಮನೆ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಸಾಲ್ಟ್ ಹಾಕಿ ನೀರು ಹಾಕಿ FeSO4 ಹಾಕಿ ಆಸಿಡ್ ಹಾಕ್ಬಿಟ್ರೆ ಬರೋದಿಲ್ಲ. ಗೊತ್ತಾಯ್ತಾ? ಲ್ಯಾಬ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದ್ರೆ ಥೆರಾಟಿಕಲ್ ಇಂಟೆಲಿಜೆನ್ಸಿಗಿಂತಲೂ ಟೆಕ್ನಿಕ್ಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ನಮಗೆ PG ಲೆವೆಲ್ ಇದ್ದಾಗ ಟೆಸ್ಟಿಮ್ಯೂನಿಯಲ್ಸ್ ಅಂತ ಕೊಡ್ತಿದ್ರು ಮುಗಿದ ಮೇಲೆ, ಅದ್ರಾಗ ಬರೀತಿದ್ರು ಸರ್, ನಮ್ಗೆ ಖುಷಿ ಆಗ್ತಿತ್ತು. ದಿಸ್ ಸ್ಟೂಡೆಂಟ್ ಹ್ಯಾವ್ ಎ ಗುಡ್ ನಾಲೆಜ್ ಇನ್ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್, ಹ್ಯಾವ್ ಎ ಗುಡ್ ಟೆಕ್ನಿಕ್ಸ್ ಇನ್ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ನನಗೆ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್. ಹಾಗೆ ಯು ಹ್ಯಾವ್ ಟು ಮೇಕ್ ಯೂಸ್ ಯುವರ್ ಇಂಟೆಲಿಜೆನ್ಸ್. ಏನು ಮಾಡಬೇಕು, ಒಂದು ಟೆಸ್ಟ್ ಟ್ಯೂಬಲ್ಲಿ ನೈಟ್ರೇಟ್ ಪೌಡರ್ ಹಾಕಿ ಡಿಸ್ಟಿಲ್ ವಾಟರ್ ಹಾಕಿ ಕರಗಿಸ್ರಿ, ತೊಂದರೆ. ಮತ್ತೊಂದು ಟೆಸ್ಟ್ ಟ್ಯೂಬಲ್ಲಿ ಫೆರಸ್ ಸಲ್ಫೇಟ್ ಪೌಡರ್ನ ತೆಗೆದುಕೊಂಡು ನೀರನ್ನು ಹಾಕಿ ಕರಗಿಸಿ ಕ್ಲಿಯರ್ ಆಗಿರ್ತಕ್ಕಂಥ ಸೊಲ್ಯೂಷನ್ ಅನ್ನ ಈ ಟೆಸ್ಟ್ ಟ್ಯೂಬ್ಗೆ ಹಾಕ್ರಿ. ಈಕ್ವಲ್ ಪ್ರಮಾಣದಲ್ಲಿ ಇರಲಿ. ನೈಟ್ರೇಟ್ ಸೊಲ್ಯೂಷನ್ ಎಷ್ಟು ತಗೊಂಡಿರೋ ಅಷ್ಟೇ ಫೆರಸ್ ಸಲ್ಫೇಟ್ ಹಾಕಿ ಬೇಕಾದ್ರೆ ಒಂದ್ಸಲ ಸೇಕ್ ಮಾಡಿ. ತದನಂತರ ಕೇರ್ಫುಲ್ ಆಗಿರಬೇಕು. ಹೌ ಯು ಶುಡ್ ಬಿ ಕೇರ್ಫುಲ್ ಅಂತ ಹೇಳೋದಾದ್ರೆ, ಟೇಕ್ ಎ ಟೆಸ್ಟ್ ಟ್ಯೂಬ್ ಹೋಲ್ಡರ್, hold the test tube with the test tube holder in which you have taken the nitrate solution, ferrous sulfate solution ತಗೊಂಡಿರ್ತಕ್ಕಂಥ ಟೆಸ್ಟ್ ಟ್ಯೂಬ್ ಅನ್ನ ಹೋಲ್ಡರ್ ದಿಂದ ಹಿಡ್ಕೊಂಡು ಸ್ವಲ್ಪ ಫ್ರೀ ಆಗಿರ್ತಕ್ಕಂಥ ಸ್ಪೇಸಿಗೆ ಹೋಗ್ರಿ. ಅವಾಗ ಡ್ರಾಪರ್ದಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫೂರಿಕ್ ಆಸಿಡ್ ತಗೊಂಡು ಎಂಟಿ ಸ್ಪೇಸಲ್ಲಿ ಹೋಗಿ ನಿಂತ್ಕೊಳ್ರಿ. ಈ ಒಂದು ಟೆಸ್ಟ್ ಟ್ಯೂಬ್ ಅನ್ನ ಇನ್ಕ್ಲೈನ್ ಮಾಡ್ರಿ. ಅದರ ಒಳಭಾಗದಲ್ಲಿ ಡ್ರಾಪರನ್ನು ಇಟ್ಟು ಒಂದು ಪ್ರೆಸ್ ಮಾಡ್ರಿ ಒಂದು ಸಾರಿ. ಆ ಡ್ರಾಪ್ ಬಾಟಮ್ಗೆ ತಾಗೋವರೆಗೂ ನೆಕ್ಸ್ಟ್ ಡ್ರಾಪ್ ಹೋಗಬಾರ್ದು. ದಟ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ಕ್ಲಿಯರ್? ಒಂದು ಸಾರಿ ನೀವು ಒಂದು ಡ್ರಾಪ್ H2SO4 ಪ್ರೆಸ್ ಮಾಡಿದ್ರಿ ಅಂದರೆ ಆ ಡ್ರಾಪ್ ಬಾಟಮ್ದಲ್ಲಿ ತಾಗೋವರೆಗೂ ನೆಕ್ಸ್ಟ್ ಡ್ರಾಪನ್ನು ಪ್ರೆಸ್ ಮಾಡದ ರೀತಿಯಲ್ಲಿ ನಿಧಾನವಾಗಿ ಪೇಷನ್ಸ್ ತೆಗೆದುಕೊಂಡು ಕೈಯನ್ನು ಶೇಕ್ ಮಾಡದ ರೀತಿಯಲ್ಲಿ 8th ಡ್ರಾಪ್ ಅನ್ನು ಹಾಕಿಬಿಡಿ. ಡೆಫಿನೆಟ್ ಆಗಿ ಬಿಟ್ವೀನ್ ದ ಜಂಕ್ಷನ್ ಆಫ್ ಟೂ ಲಿಕ್ವಿಡ್ಸ್ ಯು ವಿಲ್ ಗೆಟ್ ಬ್ರೌನ್ ರಿಂಗ್. Brown ring appears between the junction of two liquids that indicates in the given salt NO3 is present as well as confirmed. ಸಾಲ್ಟ್ ಗೆ H2SO4 ಹಾಕಿ ಕಾಪರ್ ಹಾಕಿ ಹೀಟ್ ಮಾಡಿದ್ರೆ ಬ್ರೌನ್ ಗ್ಯಾಸ್ ಬರುತ್ತಾ? ಅವಾಗ ಟೆಸ್ಟ್ ಆಗುತ್ತೆ. ಅದನ್ನ ಕನ್ಫರ್ಮ್ ಮಾಡಲಿಕ್ಕೆ ಬ್ರೌನ್ ರಿಂಗ್ ಟೆಸ್ಟ್ ಅನ್ನು ಮಾಡಬೇಕು. ಸೊ ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್ ಯು ಫಾರ್ ದಿ ಲ್ಯಾಬ್ ಎಕ್ಸಾಮ್ಸ್ ಆಲ್ಸೋ. ಅದಕ್ಕೋಸ್ಕರ ಐ ಹ್ಯಾವ್ ಟೇಕನ್ ಮೋರ್ ಟೈಮ್ ಫಾರ್ ದಟ್ ಪರ್ಪಸ್. ಇನ್ನು ಕೆಮಿಕಲ್ ರಿಯಾಕ್ಷನ್ ಏನು ನಡೆಯುತ್ತೆ ಅನ್ನೋದನ್ನು ಗಮನಿಸೋದಾದರೆ, ವಾಟ್ ಕೆಮಿಕಲ್ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್ ಡ್ಯೂರಿಂಗ್ ಬ್ರೌನ್ ರಿಂಗ್ ಟೆಸ್ಟ್ ಅಂತ ಹೇಳೋದಾದರೆ, you are taking NO3 minus, it is there in the solution. You are adding ferrous sulfate, you know that it is made up of Fe2 plus ions, and you are adding H2SO4, that is H plus. Initially ferrous is converting into ferric and nitric oxide is formed with the removal of H2O. When you are adding the ferrous sulfate to the nitrate solution, it is forming the complex Fe H2O 6 times to the whole power 2 plus ಆಗಿರುತ್ತೆ, ರೆಡಿ ಇರುತ್ತೆ. ಹೆಕ್ಸ್ ಅಕ್ವಾ ಫೆರೇಟ್ 2 ಆಗಿರುತ್ತೆ. ಅವಾಗ NO ಸೇರಿಕೊಂಡು ಒಂದು ಕಾಂಪ್ಲೆಕ್ಸ್ ಬರುತ್ತೆ. Fe H2O 5 times NO to the whole power plus 2 is formed. This is a brown color compound. ಬ್ರೌನ್ ರಿಂಗ್ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಕೆಮಿಕಲ್ ಯಾವುದು ಅಂದರೆ ಪೆಂಟ್ ಅಕ್ವಾ ನೈಟ್ರಿಯೋ ಫೆರೇಟ್ 2 ion is the complex name formed which is responsible
for the formation of a brown colored complex. Clear? With this I can conclude that the group of 15 element discussion is finished. Oxo acids of nitrogen structure syllabus ಅಲ್ಲಿ ಇಲ್ಲ ಅಂತ ಹೇಳಿದ್ದೀನಿ. ಹಾಗಾಗಿ at present we can start discussing group 15 elements. Clear? Group 15 elements complete ಆದಮೇಲೆ group 16 elements ಗೆ ಹೋಗಬೇಕು. ಇಲ್ಲೊಂದು ನಿಮಗೆ ಖುಷಿ ಪಡ್ತಕ್ಕಂಥ ವಿಚಾರ ಹೇಳಿದ್ದೀನಿ. Sulfur it will comes to the group 16, but sulfur containing compound sulfuric acid manufacture by contact process has been deleted from the syllabus because of its a very lengthy diagram, therefore that we are not going to study. Group 16 elements. Group 16 elements ಅನ್ನ ನಾವು ಆಕ್ಸಿಜನ್ ಫ್ಯಾಮಿಲಿ ಅನ್ಬೋದು, ಯಾಕಂದ್ರೆ ಫಸ್ಟ್ ಎಲಿಮೆಂಟ್ ಅದು ಆಕ್ಸಿಜನ್ ಫ್ಯಾಮಿಲಿ ಅನ್ಬೇಕು. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಚಾಲ್ಕೋಸನ್ಸ್. ಅವುಗಳ ಕಾಂಬಿನೇಷನ್ ಅನ್ನು ಗಮನಿಸಿ, ದೇ ಆರ್ ಕಾಲ್ಡ್ ಆಸ್ ಚಾಲ್ಕೋಸನ್ಸ್. ವಾಟ್ ಗ್ರೂಪ್ 16 ಮೇಡ್ ಅಪ್ ಆಫ್ ಅಂತ ಹೇಳಿದ್ರೆ, ಇಟ್ ಇಸ್ ಮೇಡ್ ಅಪ್ ಆಫ್ ಆಕ್ಸಿಜನ್. ಒಂದ್ಸಲ ಪೂರ್ತಿ ನೋಡ್ಕೊಂಡ್ಬಿಡಿ, ದೆನ್ ಯು ಕ್ಯಾನ್ ಮೇಕ್ ಇಟ್ ಶಾರ್ಟ್. ಆಕ್ಸಿಜನ್, sulfur, selenium, tellurium, and polonium are the elements belongs to group 16. Okay, let us study about how they occurrence. You know about oxygen. Oxygen is the most abundant element. It is the most abundant element in the earth crust next to nitrogen. ಹೌದಾ? ನೈಟ್ರೋಜನ್ ಗಿಂತಲೂ ನೆಕ್ಸ್ಟ್ ಇರೋದು ಆಕ್ಸಿಜನ್, ದಟ್ ಈಸ್ ಇನ್ ದ ಅರ್ತ್ ಅಟ್ಮಾಸ್ಫಿಯರ್. ಅರ್ತ್ ಸರ್ಫೇಸ್ ದಲ್ಲಿ ನೈಟ್ರೋಜನ್ ಅನ್ನು ಕಂಪೇರ್ ಮಾಡಿದರೆ ಸೆಕೆಂಡ್ ಹೈಯೆಸ್ಟ್ ಎಲಿಮೆಂಟ್ ಅವೈಲಬಲ್ ಇಸ್ ಆಕ್ಸಿಜನ್. It is regarding oxygen. Coming to sulfur. Sulfur is present in the different mineral form. For example, CaSO4 0.2H2O you are calling as a gypsum. You are getting the gypsum. From the gypsum you are getting POP, plaster of Paris. ಅನ್ನ ಪಡೆದುಕೊಳ್ಳೋದು ಜಿಪ್ಸಮ್ ಮಿನರಲ್ ದಿಂದ. ಸಿಮಿಲರ್ಲಿ MgSO4 0.7H2O is called as Epsom salt. There you find the present. Similarly, BaSO4 is called as barite. All these minerals will made up of the sulfur. Whereas selenium and tellurium is present in the form of metal selenite, and also as metal telluride. Metal selenite ಮತ್ತು metal telluride ರೀತಿಯಲ್ಲಿ ಅವೆರಡು ಎಲಿಮೆಂಟ್ ಅದಾವ್ರಿ. Whereas polonium is a decay product of, it's a radiative decay product of thorium and uranium material. Decay product of thorium and uranium material. ಯುರೇನಿಯಂ ಮತ್ತು ಥೋರಿಯಂ ಡಿಕೆ ಆದಾಗ ಸಿಗ್ತಕ್ಕಂಥದ್ದು ಪೊಲೋನಿಯಂ. ಸೆಲೇನಿಯಂ ಮತ್ತು ಟೆಲೂರಿಯಂಗಳು ರೆಸ್ಪೆಕ್ಟಿವ್ ಮೆಟಲ್ ಸೆಲೆನೈಡ್ ಟೆಲುರೈಡ್ ದಲ್ಲಿ ಇರುತ್ತೆ. ಸಲ್ಫರ್ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಎ ಜಿಪ್ಸಮ್, ಎಪ್ಸಮ್ ಸಾಲ್ಟ್, ಬೆರೈಟ್ ಎಟ್ಸೆಟ್ರಾ. Oxygen is the most abundant element next to the nitrogen, the earth atmosphere. That is regarding the occurrence is concerned. Then what we have to discuss? General properties. General properties ಅಂದ್ರೆ ಮೇನ್ ಕಾನ್ಫಿಗರೇಷನ್ ಗೆ ಬರಬೇಕಲ್ಲ. The general electronic configuration of group 16 elements is NS2 NP4.
ಗ್ರೂಪ್ 15ಗೆ NS2 NP3 ಅಂದ್ರಲ್ಲ, ಅದೇ ರೀತಿ NS2 NP4 is the general electronic configuration of group 16 elements. What we studied, anomalous behaviors of nitrogen, smaller atomic size, higher ionization enthalpy, higher electron gain enthalpy, ನಾನ್ ಅವೈಲಬಿಲಿಟಿ ಆಫ್ ಡಿ ಆರ್ಬಿಟಲ್ ಹೇಳಿದ್ವಲ್ಲ, ಅದೇ ರೀತಿ ನೀವು ಅನಾಮಲಸ್ ಬಿಹೇವಿಯರ್ಸ್ ಆಫ್ ಆಕ್ಸಿಜನ್ ಅನ್ನ ನೀವೇ ಬರೀರಿ. ಐ ಕ್ಯಾನ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಆಕ್ಸಿಜನ್ ಅನ್ನ ಹೇಳಿ, ಬ್ರೀಫ್ ರಿಗಾರ್ಡಿಂಗ್ ಇಟ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಇನ್ ಜನರಲ್ ಹೇಳಿದ ಮೇಲೆ ಇಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿದ್ದು ಡೈಆಕ್ಸಿಜನ್ ಅಂದರೆ ಆಕ್ಸಿಜನ್ ಮಾಲಿಕ್ಯೂಲ್. ಸಿಮಿಲರ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಓಝೋನ್. Then briefly regarding sulfur dioxide, we should study. We are not going to study about sulfuric acid. We can consider the remaining part of the group 16 elements in the next class. Thank you one and all. And fifth group 15 ಗೆ ಕಂಪೇರ್ ಮಾಡಿದರೆ ಅಷ್ಟು ಲೆಂದಿ ಆಗಿರತಕ್ಕಂಥ ಗ್ರೂಪ್ 16 ಇಲ್ಲ. ಯಾಕಂದರೆ ಸಲ್ಫೂರಿಕ್ ಆಸಿಡ್ ಡಿಲೀಟ್ ಆಗಿದೆ. What is there in the syllabus that we can discuss in the next class. Thank you one and all.